ಈ ಐತಿಹಾಸಿಕ ನಾಟಕವನ್ನು ಒಬ್ಬ ನಾಟಕಕಾರ ಹೇಗೆ ನೋಡಬಹುದು, ಒಬ್ಬ ರಂಗತಜ್ಞ ಅದರ ಸ್ವಾರಸ್ಯವನ್ನು ಹೇಗೆ ಸ್ವೀಕರಿಸಬಹುದು ಮತ್ತು ಸಮಕಾಲೀನ ಸಮಾಜಕ್ಕೆ ಈ ನಾಟಕವನ್ನು ಹೇಗೆ ಅನ್ವಯಿಸಿಕೊಳ್ಳಬಹುದು ಎಂದು ನಮ್ಮೊಂದಿಗೆ ವಿಚಾರ ವಿಮರ್ಶೆಯನ್ನು ಹಿರಿಯ ಚಿಂತಕರಾದ ಬಹುಭಾಷಾ ನಟರಾದ ಶ್ರೀ ಪ್ರಕಾಶ್ ಬೆಳವಾಡಿಯವರು ನಡೆಸಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯನ್ನು ಅಲಂಕರಿಸಿರುವ ಶ್ರೀಗಳಿಗೆ ಮತ್ತೆ ಈ ಪುಸ್ತಕದ ಅನುವಾದ ಮಾಡಿರುವ ನಮ್ಮ ಆಚಾರ್ಯರಿಗೆ, ಗಣ್ಯ ವ್ಯಕ್ತಿಗಳಿಗೆ ನಾನು ವಂದಿಸುತ್ತಾ, ನಾನು ಭಾಳ ಅಳುಕಿನಿಂದ ಮಾತಾಡ್ತೀನಿ. ಯಾಕೆಂದರೆ ನನಗಿದೆಲ್ಲ ಹೊಸತು. ಇದು ನಾವು ಬೆಳೆದು ಬಂದ ಮಾರ್ಗನೇ ಬೇರೆ ಆಗಿದೆ. ಅವರ ಬರವಣಿಗೆಯಲ್ಲಿ ಒಂದು ಹೇಳ್ಕೊಳ್ತಾರೆ, ನಾವಿವಾಗ ನಮ್ಮಲ್ಲೇ ನಮ್ಮ ಧರ್ಮದ ಬಗ್ಗೆ ಅಥವಾ ನಮ್ಮ ಧಾರ್ಮಿಕ ವಿಚಾರಗಳ ಬಗ್ಗೆ ಅಥವಾ ನಮ್ಮ ತತ್ವಶಾಸ್ತ್ರಗಳ ಅಥವಾ ನಮ್ಮ ಒಳನೋಟಗಳಿಗೆ ಸನಾತನದಿಂದ ಕಂಡುಕೊಳ್ಳಬಹುದಾದ ನಮ್ಮ ದರ್ಶನಗಳಿಗಾಗಿ ಅದು ನಮ್ಮ ವಿವೇಕಕ್ಕೆ ಬರಬೇಕಾದ್ರೆ ಅದು ಇಂಗ್ಲಿಷ್ ಭಾಷೆ ಮೂಲಕ ಬರಬೇಕಾಗತ್ತೆ. ಅಂತಂದರೆ ಅದಕ್ಕಿಂತ ನಾವು ಗನ್ನನ್ನು ಹಿಂಗಿಟ್ಟು ಫೈರ್ ಮಾಡೋದು ಬದಲು ಹಿಂಗಿಟ್ಕೊಂಡು ಫೈರ್ ಮಾಡೋ ಥರ ಇರ್ತೀವಿ ನಾವು. ನಮ್ಮ ವಿಚಿತ್ರ ಬದುಕು ನೋಡಿ ಹೇಗಿದೆ. ನಮ್ಮ ಪುಸ್ತಕಗಳನ್ನ ಯಾರೋ ಇಂಗ್ಲಿಷ್ನಲ್ಲೋ ಫ್ರೆಂಚಲ್ಲೋ ಏನೋ ಅವರು ಅನುವಾದ ಮಾಡ್ಕೊಂಡಿರ್ತಾರೆ. ಈಗ ಅದು ಪ್ರಮಾಣ ಅದಾದಮೇಲೆ ಆಮೇಲೆ ಇಲ್ಲಿ ಇವಾಗ ಇವರು ಅನುವಾದ ಮಾಡಿದರೆ ನೀವು ಹಿಂಗೆ ಅನುವಾದ ಮಾಡಿದ್ದೀರಾ, ಆ್ಯಕ್ಚುಲಿ ಮೂಲ ಪುಸ್ತಕ ಅಲ್ಲ, ಅದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಗಿರೋದು. ಆ ಪುಸ್ತಕದಲ್ಲಿ ಇದು ತಪ್ಪು ನೀವು ಬರೆದಿರೋದು ಅಂತ ಅದು ಹೇಳುತ್ತೆ ಅಂತ ಹೇಳಿದವು. ಅವ್ರು ಇದನ್ನು ಓದು ಹೇಳಿಲ್ಲ. ಅವರು ನಾನು ಯಾವಾಗಲೂ ಒಂದು ಹೇಳ್ತೀನಿ, ಇವರು ಈ ಫಿಲಾಸಫರ್ ಜಾನ್ ಸ್ಟುವರ್ಟ್ ಮಿಲ್ ಅವರ ತಂದೆ ಜೇಮ್ಸ್ ಮಿಲ್ ಅನ್ನೋರು ದ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಅಂತ ಒಂದು ಪುಸ್ತಕವನ್ನ ಬರೆದರು. 1800 ಬರೆಯೋಕ್ಕೆ ಪ್ರಾರಂಭ ಮಾಡಿ ಅದನ್ನ 1818 ಏನೋ ಅದು ಅವರು ಮುಗಿಸಿದ್ರು. 800 1900 ನನಗೆ ಜ್ಞಾಪಕ ಇಲ್ಲ ಈಗ. ಓಕೆ, ಅದು ನಮ್ಮ ಇದರಲ್ಲಿ ಇದೆ, ಮಿಥಿಕ್ ಸೊಸೈಟಿಲಿ ಆ ಪುಸ್ತಕ ಇದೆ. ನೀವು ಗೂಗಲ್ಲು ಮಾಡ್ಬೋದು. ಅಂದ್ರೆ ಮಿಥಿಕ್ ಸೊಸೈಟಿಲಿ ಪುಸ್ತಕ ಇದೆ. ಅದರಲ್ಲಿ ಅವರು ಒಂದು ಬರೀತಾರೆ. ಅದು ಹೇಳಿ ನಾನು ಏನೇ ಹೇಳಿಕೊಟ್ಟಿದ್ದೀನಿ ಅದು ಬಹಳ ಸ್ಪಷ್ಟ ಮಾಡುತ್ತೆ, ಅದಕ್ಕೆ ಅದು ಹೇಳ್ತೀನಿ. ಅದರಲ್ಲಿ ಅವ್ರು ಏನು ಬರೀತಾರೆ ಅಂದ್ರೆ, ದಿಸ್ ಇಸ್ ದ ಮೋಸ್ಟ್ ಆಥೆಂಟಿಕ್ ಬುಕ್ ಅಬೌಟ್ ಇಂಡಿಯಾ ಬಿಕಾಸ್ the knowledge in this book is pure because it has not been contaminated by contact with any Indian ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಇಂಡಿಯನ್ ಭೇಟಿ ಆಗದೆ ಭಾರತಕ್ಕೆ ಬರ್ದೇನೆ ಭಾರತದ ಬಹಳ ಅಥೆಂಟಿಕ್ ಇತಿಹಾಸ ಬರೆದಿದ್ದೀನಿ ಅಂತ ಹೇಳ್ತಾರೆ. ಒಂದು ಮೌಖಿಕವೇ ಮುಖ್ಯವಾಗಿದ್ದ ದೇಶದಲ್ಲಿ ಯಾರನ್ನೂ ಮಾತಾಡಿಸಿದೆ ಭಾರತದಲ್ಲಿ ಅವ್ರು ಹೆಂಗೆ ಇತಿಹಾಸ ಬರೀತಾರೆ ಅನ್ನೋದಿರುತ್ತೆ. ಆದರೆ ಅದೇ ಪ್ರಮಾಣ ಆಗಿತ್ತು ಮೆಕಾಲೆಗೆ. ಇದನ್ನ ಅವನು ಕೈಯಲ್ಲಿ ಎತ್ತಿಡಿದು ಹೇಳದ್ನಂತೆ, ದಿಸ್ ಇಸ್ ದ ಗ್ರೇಟೆಸ್ಟ್ ವರ್ಕ್ ಆಫ್ಟರ್ ಡಿಕ್ಲೈನ್ ಅಂಡ್ ಫಾಲ್ ಆಫ್ ದ ರೋಮನ್ ಎಂಪೈರ್ ಅಂತ ಹೇಳದ್ನಂತೆ ಅವನು. ಅಂದ್ರೆ ನಮ್ಗೇನಾಗಿದೆ ನೋಡಿ, ಆ ಮೆಕಾಲೆ ನಾವೆಲ್ಲರೂ ಇವಾಗ ಭಕ್ತಿಪೂರ್ವಕವಾಗಿ ನಮ್ಗೆ ಎಲ್ಲರೂ ಇಲ್ಲದೆ ಇರ್ಬೋದು, ತುಂಬಾ ಜನ ಮ್ಯಾಕ್ಸ್ ಮುಲ್ಲರ್ ಭವನ್ ಅವನ ಹೆಸರಲ್ಲಿ ಇಟ್ಟಿದೀವಲ್ಲ, ಈ ಮ್ಯಾಕ್ಸ್ ಮುಲ್ಲರ್ನ ಹೈರ್ ಮಾಡಿದ್ದು ಈ ಮೆಕಾಲೆ ಅಲ್ಲ ಸರ್, ಕರೆಯುತ್ತವ್ರೆ. ಅವನು 4 cents per page ಟ್ರಾನ್ಸ್ಲೇಷನ್ಗೆ ಅವನಿಗೆ ಕಾಸು ಕೊಟ್ಟು ಅವನ್ನ ಇಟ್ಕೊಂಡ್ರು. ಅವನು ವೇದ ಉಪನಿಷತ್ತೆಲ್ಲ ಅವರು ಮ್ಯಾಕ್ಸ್ ಮುಲ್ಲರ್ ಅವರು ಅನುವಾದ ಮಾಡೋದಷ್ಟೇ ಅಲ್ಲ, ಅವರು ಅರ್ಥ ಮಾಡಿ ಅವರೇ ಎಕ್ಸ್ಪರ್ಟ್ ಆಗೋದಿಕ್ಕೆ. ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ತಾತ ದ್ವಾರಕಾನಾಥ್ ಟ್ಯಾಗೋರ್ ಅವರು ಲಂಡನ್ನಲ್ಲಿ ಇರಬೇಕಾದ್ರೆ ಈ ಮ್ಯಾಕ್ಸ್ ಮುಲ್ಲರ್ಗೆ ಆವಾಗ ಪ್ಯಾರಿಸ್ ಅಲ್ಲಿ ಇದ್ದವ್ರಿಗೆ ಸುದ್ದಿ ಬಂತಂತೆ, ಇವರಲ್ಲಿ ಬಂದಿದ್ದಾರೆ ಅಂತ. ಅವರು ಪ್ಯಾರಿಸ್ಸಿಗೆ ಬರ್ತಾರೆ ಅಂತ ತಿಳಿದು
ಅವ್ರ ಜೊತೆ ನನಗೆ ಭೇಟಿ ಮಾಡೋದಕ್ಕೆ ಆಸೆ ಇದೆ ಅಂತ. ಅವ್ರಿಗೆ 28 ವರ್ಷ ಅಷ್ಟೇ ಅವಾಗ ಮ್ಯಾಕ್ಸ್ ಮಿಲ್ಲರ್ ಅವ್ರಿಗೆ. ನಾನು ಅವ್ರನ್ನ ಭೇಟಿ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರುತ್ತೆ. ನಿಮಗೆ ಯಾಕೆ ಅವ್ರನ್ನ ಭೇಟಿ ಆಗಬೇಕು ಅಂದರೆ ಐ ವಾಂಟ್ ಟು ಮೀಟ್ ಅನ್ ಇಂಡಿಯನ್ ಅಂತ ಹೇಳಿದ್ರಂತೆ. ಅವ್ರು ಇಂಡಿಯನ್ನನ್ನೇ ಮೀಟ್ ಮಾಡಿರಲಿಲ್ಲ. ಅದಕ್ಕೆ ಅವರು ಹೋದ ಅವ್ರು ಕೂತ್ಕೊಂಡಾಗ ಅವ್ರ ಮನೆಯಲ್ಲಿ ಊಟ ಎಲ್ಲ ಮಾಡಿ ಇವರು ದ್ವಾರಕಾನಾಥ ಟ್ಯಾಗರ್ ಅವರು ಪಿಯಾನೋನಲ್ಲಿ ಯಾವುದೋ ವೆಸ್ಟರ್ನ್ ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿದ್ರಂತೆ. ಅವರು ಕೇಳಿದ್ರಂತೆ, ಆಯ್ತು ನಿಮ್ಮ ಇಂಡಿಯಾಲೂ ಮ್ಯೂಸಿಕ್ ಇರತ್ತಾ ಅಂತ ಕೇಳಿದ್ರಂತೆ. ಇದೇ ಅನ್ಬಿಟ್ಟು ಅವರು ನಮ್ಮದು ಶಾಸ್ತ್ರೀಯ ಸಂಗೀತದ್ದು ಒಂದು ಇದನ್ನ ಹಾಡಿದ್ರಂತೆ. ಆವಾಗ ಮ್ಯಾಕ್ಸ್ ಮಿಲ್ಲರ್ ಹೇಳಿದ್ರಂತೆ, ಮ್ಯಾಕ್ಸ್ ಮಿಲ್ಲರ್ ಮಗನೇ ಇದನ್ನ ಬರ್ಕೊಂಡಿರೋದು. ಮ್ಯಾಕ್ಸ್ ಮಿಲ್ಲರ್ ಹೇಳಿದ್ರಂತೆ, ಇದರಲ್ಲಿ ಮ್ಯೂಸಿಕ್ಕೂ ಇಲ್ಲ, ಮೆಲಡಿ ಇನ್ನೂ ಇಲ್ಲ, ಇದು ಎಂಥದ್ದು ಅಂತ ಹೇಳಿದ್ರಂತೆ. ಆಗ ದ್ವಾರಕಾನಾಥ ಟ್ಯಾಗೋರ್ ಹೇಳಿದ್ರಂತೆ, ಎಷ್ಟು ವರ್ಷ ನಾನು ಈ ಪಿಯಾನೋ ಅನ್ನೋದನ್ನು ಅಭ್ಯಾಸ ಮಾಡಿಕೊಂಡು ನಿಮ್ಮ ಸಂಗೀತವನ್ನ ನಾನು ಜೀರ್ಣಿಸ್ಕೊಂಡು ನಿಮ್ಮ ಸಂಗೀತದ ಏನಂದ್ರೆ ಒಂದು ಸಿಸ್ಟಮ್ ಅನ್ನ ಅರ್ಥ ಮಾಡಿಕೊಂಡು ನನ್ನದಾಗಿಸ್ಕೊಂಡು ನಾನು ಮಾಡಿದೆ. ನಿಮಗೆ 10 ಸೆಕೆಂಡಲ್ಲಿ ಇದು ಚೆನ್ನಾಗಿಲ್ಲ ಅಂತ ಹೇಳೋದಿಕ್ಕೆ ಆಯ್ತು. ಆದರೆ ನಾನು ಕಷ್ಟಪಟ್ಟಿದ್ದು ನನಗೆ ಗೊತ್ತು, ನಿಮಗೆ ಅಷ್ಟು ಸುಲಭ ಗೊತ್ತಾಗುತ್ತೆ ಅಂದ್ರೆ ನಾ ಏನು ಹೇಳಬೇಕು ನಿಮಗೆ ಅಂತ ಹೇಳಿದ್ರಂತೆ. ನನಗೆ ವಿಚಿತ್ರ ಅನ್ಸೋದೇನೆಂದ್ರೆ, ಇಷ್ಟು ವರ್ಷ ಆದ್ಮೇಲೂ ನಮ್ಮ ಪರಿಸ್ಥಿತಿ ಬದಲಾಗಿಲ್ಲ ಅಂತ. ಈಗಲೂ ಹಂಗೆ ಇದೆ. ಈಗ ಒಂದಷ್ಟು ಜನ 5-6 ಜನ ಅಲ್ಲಿ ಎದ್ದು ನಮಗೆ ಮಾತಾಡಕ್ಕೆ ಸಿಗ್ತಾ ಇದ್ದಾರೆ. ಇಲ್ಲದೇ ಇದ್ರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಇದು. ಈಗಿನ ಜಗತ್ತನ್ನ ನೋಡಿದಾಗ 2 ಹೇಳಬೇಕು ನಾನು. ಇವತ್ತು ಬೆಳಗ್ಗೆ ಯೋಚನೆ ಮಾಡಿದ್ದನ್ನೇ ಹೇಳ್ತೀನಿ. 80 ವರ್ಷ ಆದ್ಮೇಲೆ, ಅಂದ್ರೆ 2ನೇ ಮಹಾಯುದ್ಧ ಆದಮೇಲೆ ಈಗ ಯುಕ್ರೇನ್ ಅಲ್ಲಿ ಯುದ್ಧ ಆಗ್ತಾ ಇದೆಯಲ್ಲ, ನಮಗೆ ಆ ಡೊನಾಲ್ಡ್ ಟ್ರಂಪ್ ಅವನು ಒಳ್ಳೆಯವರು ಕೆಟ್ಟವರು ತಲೆ ಕೆಟ್ಟವರು ಯಾರ್ಯಾರು ಏನು ಬೇಕಾದ್ರೆ ಹೇಳಲಿ, ಅವ್ರು ಹೇಳ್ತಾ ಇದ್ದಾರೆ ಯುದ್ಧ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇವರು ಯುದ್ಧ ನಿಲ್ಲಿಸೋದಿಲ್ಲ ಅಂತ ಇವಳು ಹೇಳಿ ವಾಪಸ್ ಹೋಗಿದ್ದಕ್ಕೆ ಈಗ ಸರ್ವೆ ನಡೆದಿದೆಯಂತೆ. ಆ ಜೆಲೆನ್ಸ್ಕಿಗೆ 57% ಅಪ್ರೂವಲ್ ಇಂದ 67% ಅಪ್ರೂವಲ್ ಆಗಿದೆಯಂತೆ. ದಿನ ಪಕ್ಕದಲ್ಲಿ ಮನೆಯಲ್ಲಿ ಜನ ಸಾಯ್ತಾ ಇದ್ದಾರೆ, ಊಟಕ್ಕಿಲ್ಲ. ಅವರು ಯುದ್ಧ ಮುಂದುವರಿಸೋದೇ ಸರಿ ಅಂತ ಅನ್ಕೊಂಡಿದಾರಂತೆ ಅವರು. ಈ ಟ್ರಂಪ್ ಸರಿಗಿಲ್ಲ ಅಂತ ಮಿಕ್ಕಿದ್ದ ಜಗತ್ತೆಲ್ಲ ಗುಂಪು ಕಟ್ಕೊಂಡು ಓಡಾಡ್ತಾ ಇದೆ. ಅದೊಂದು ಕಡೆ. ಇನ್ನೊಂದು ಕಡೆ ಈ ಕುಂಭಮೇಳಕ್ಕೆ 66 ಕೋಟಿ ಜನ ಹೋಗಿದ್ರು ಅಂತ ಸುದ್ದಿ ಬಂದಿದ್ರ ಬಗ್ಗೆ ಇವಾಗ ಅದು ಸುಳ್ಳು, ಅದು ನಿಜ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಯಾರೋ ಒಂದು ಅನಾಲಿಸಿಸ್ ಬರೆದಿದ್ದನ್ನು ಓದಿದೆ. ಅದು ಸರಿನೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ವಾದ ಮಾಡಿದಾಗ ಅನಾಲಿಸಿಸ್ ಬಗ್ಗೆ ನನ್ನ ಫ್ರೆಂಡ್ಗೆ ಹೇಳಿದೆ. ಅವರು ಲಾಸ್ ಏಂಜಲೀಸ್ ಇಂದ ಮೊನ್ನೆ ಬಂದಿದ್ರು, ಅವ್ರಿಗೆ ಹೇಳಿದೆ ಐ ಡೋಂಟ್ ಬಿಲೀವ್ ಇನ್ ದಟ್ ಫಿಗರ್ ಅಂದ್ರು. ನಾನು ಹೇಳಿದೆ, ಈ ಇಂಟರ್ನೆಟ್ ಪ್ರೊವೈಡರ್ಸ್ ಇರ್ತಾರಲ್ಲ, ಅವರು ಒಂದು ಲೆಕ್ಕ ಹೇಳಿದ್ದಾರೆ. ಆನ್ ಎನ್ ಆವರೇಜ್ ಎವ್ರಿ ಡೇ we could record 200 new subscribers in the area ಅಂತ ಹೇಳಿದ್ರು. 2 crore new subscribers in the area ಅಂತ ಹೇಳಿದ್ರಂತೆ. 2 crore new subscribers every day. ನಾ ಹೇಳಿದೆ, ನೀವು ನನ್ನ ಜೊತೆ ವಾದ ಮಾಡೋದು ಬದಲು ಇದು ನೋಡಿ, ಇದು ಸೈನ್ಸ್, ಟೆಕ್ನಾಲಜಿ, ರೆಕಾರ್ಡ್, ದೋಸ್ ನಂಬರ್ಸ್ ಎಕ್ಸಿಸ್ಟ್. ನಿಮಗೆ ಯಾರಿಗಾರ ಸವಾಲಿದ್ರೆ ನೀವು ಅದನ್ನ ಮಾಡಿ ನಮಗೆ ತಿಳಿಸ್ಕೊಡಿ, ಎಷ್ಟು ಕೋಟಿ ಹೋಗಿದ್ರು ಅಂತ ನಮಗೆ ಗೊತ್ತಾಗತ್ತೆ. ನೀವು ಮಾಡ್ತೀರಾ ಅಷ್ಟೇ. ಅದು ಎಂಡ್. ಯಾಕೆ ಅಂದ್ರೆ ಆ ದಿಕ್ಕಿನಲ್ಲಿ ಹೋಗೋಕೆ ಯಾರಿಗೂ ಇಷ್ಟ ಇಲ್ಲ. ನೀವು ತಿಳಿದಿರೋದು ಅವೈಜ್ಞಾನಿಕ ಅಂತ ಹೇಳೋರು ವೈಜ್ಞಾನಿಕ ಮಾದರಿಯನ್ನು ಅವ್ರಿಗೆ ಸೂಚಿಸಿದ್ರೆ ಹಿಂದೆ ಸರಿಯೋದಿಕ್ಕೆ ಯಾಕೆ? ನಾ ಯಾಕಿದೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನು ಓದ್ತೀನಿ ನಾನು ಈಗ ಸ್ವಲ್ಪ ಓದಿ ಮನೆಗೆ ಹೋಗಿ ಓದ್ತೀನಿ. ಇವಾಗ ನಾನು ಅವ್ರಿಗೆ ಹೇಳಿದೆ, ನಾನು ಇದನ್ನ ಯಾರು ಮಾಡಿದಾರ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಯಾರೂ ಮಾಡಿಲ್ಲ, ಮಾಡೋದಿದ್ರೆ ನೀವೇ ಮಾಡಬೇಕು ಅಂತಂದ್ರು ಅವರು. ನಾನು ಸ್ವಲ್ಪ ಹಿಂಜರಿಕೆಯಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾ ಹಿಂದೆ ಅಂಬೇಡ್ಕರ್ ಅವ್ರಿಗೆ ನಾಟಕವನ್ನ ನಾನು ಮಾಡ್ತೀನಿ ಅಂತ ಹೇಳಿದೆ. ನಾನು
ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ. ನನಗೆ ಇನ್ನೂ ಮಾಡೋಕ್ಕಾಗಿಲ್ಲ, ಅದು ತುಂಬ ಕಷ್ಟ ಇದೆ. ಅಷ್ಟು ದೊಡ್ಡ ಲೈಫನ್ನ ಅಷ್ಟರಲ್ಲಿ ನನಗೆ ಹೇಳೋದಕ್ಕೆ ತುಂಬ ಕಷ್ಟ ಆಗಿದೆ. ಇದರಲ್ಲಿ ಮಾಡಿದ್ದಾರೆ ಇವರು ಆ ಕೆಲಸ ಆಗಲೇ. ಅಂಬೇಡ್ಕರ್ ಅವರದನ್ನ ನಾನು ಒಂದು ಸೀರೀಸ್ ಆಗಿ ಏಪ್ರಿಲ್ 14ನೇ ತಾರೀಕು ಅವ್ರ ಹುಟ್ಟಿದಬ್ಬ ಒಂದು ಸಂಕ್ಷಿಪ್ತವಾಗಿ ಒಂದು ಸೀರೀಸನ್ನ ನಾನು ಬಿಡುಗಡೆ ಮಾಡ್ತೀನಿ. ನಾವೇ ಖರ್ಚು ಮಾಡ್ಕೊಂಡು ಏನೋ ಮಾಡ್ತೀವಿ ನಾವು ಅದನ್ನು. ಆದರೆ ನಿಮ್ಮ ಮುಂದೆ ಇವಾಗ ಹೇಳ್ತಾ ಇದ್ದೀನಿ, ಇದನ್ನ ನಾನು ಮಾಡ್ತೀನಿ ನಾಟಕ ಆಗಿ. ನಾ ಯಾಕೆ ಮಾಡ್ತೀನಿ ಅಂತಾನು ಹೇಳ್ತೀನಿ. ಇದರಲ್ಲಿ ಒಂದು ವೈಚಾರಿಕತೆಯ ಒಂದು ನೆಲೆಯಲ್ಲಿ ಮಾಡಿರೋದು ಇದೆಯಲ್ಲ. ಮತ್ತೆ ನಾನು ಅವರ ಇದರ ಆ ಕೃತಿಯ ಬಗ್ಗೆ ಅವರೇ ಬರೆದಿರೋದನ್ನ ನಾನು ಓದ್ದೆ. ಇವಾಗ ನಾನು ಕಾರಲ್ಲಿ ಬರ್ತಾನು ಓದ್ಕೊಂಡು ಬಂದೆ ನಾನು. ಅವ್ರೇನು ಹೇಳ್ತಾರೆ, ಇದರ ಒಂದು ಪ್ರೊಟಗನಿಸ್ಟ್ ಅಂದ್ರೆ ತನ್ನ ಧಾರ್ಮಿಕ ನಿಲುವನ್ನು, ನಂಬಿಕೆಯನ್ನು ಸ್ಪಷ್ಟವಾಗಿ ತಾರ್ಕಿಕವಾಗಿ ಮುಂದಿಟ್ಟು ಎದುರಾಳಿಗಳನ್ನ ಸೋಲಿಸ್ತಾ ಬರುವುದು ಒಂದು ಕ್ರಮ ಇದರಲ್ಲಿದೆ. ಅವನದು ಮಾಡಿದಾಗ ಅವನ ಹೃದಯ ವೈಶಾಲ್ಯತೆ ಹೇಗಿರಬೇಕು ಅಂದ್ರೆ, ಅವ್ರು ಬಳಸೋದು ಪದ ವೈಶಾಲ್ಯತೆ ಹೇಗಿರ್ಬೇಕಂದ್ರೆ ನಮ್ಮವರೇ ಅಂತ ನೋಡ್ಬೇಕು ಅವರನ್ನು ಅಂತ ಹೇಳ್ತಾರೆ. ಅದು ನನಗೆ ಬಹಳ ಸೊಗಸು ಅನ್ಸುತ್ತೆ. ಯಾಕನ್ಸುತ್ತೆ ಅಂದ್ರೆ, ನೀವು ಪತ್ರಿಕೆಗಳನ್ನ ಓದಿದ್ರೆ, ದಿನ ಜಗಳ ಮಾಡೋದನ್ನ ನೋಡಿದ್ರೆ, ಇಷ್ಟೊಂದು ಜಾತಿ ಒಳಗೆ ಒಳ ಜಾತಿ, ಡೈಲೆಕ್ಟ್ ಇದು ಡೈಲೆಕ್ಟ್ ಅದು, ಎಷ್ಟು ತರದ ಜಗಳ ಇದ್ರೂ ಅಷ್ಟು ಜನ ಅಲ್ಲಿ ಕುಂಭಮೇಳಕ್ಕೆ ಹೋಗ್ತಾರೆ ಅಂದ್ರೆ ಏನ್ರಿ ಅರ್ಥ ಅದು? ಆಕ್ಚುಲಿ ವಿ ಶುಡ್ ಲುಕ್ ಅಟ್ ಇಂಡಿಯಾ ಬಿಫೋರ್ ದಿಸ್ ಕುಂಭಮೇಳ ಅಂಡ್ ಆಫ್ಟರ್ ದಿಸ್ ಕುಂಭಮೇಳ. ಅವರು ಯಾರೋ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿದ್ರು, ಹಿಂದಿನ ಯಾವುದೋ ಕುಂಭಮೇಳ ಆದಾಗ ಇವರು ರಜನೀಶ್ ಓಶೋ ಅವರು ಹೇಳಿದ್ರಂತೆ. ಆಮೇಲೆ ಇನ್ನೇನೋ ಅದ್ರ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಮೊದಲು ಅವ್ರು ಹೇಳಿದ್ದೇನೆಂದ್ರೆ, ಅಷ್ಟೂ ಜನ ಆ ಒಂದು ರಿಚುವಲ್ ಅಲ್ಲಿ ಕಾನ್ಸಂಟ್ರೇಟ್ ಆಗ್ತಾರೆ ಅಂದ್ರೆ ಅವ್ರು ಬಳಸೋ ಪದ ಯು ಹ್ಯಾವ್ ಟು ಟ್ರೀಟ್ ದಟ್ ಆಸ್ ಎನ್ ಎಸ್ಥೆಟಿಕ್ ಅಂತ ಹೇಳಿದ್ರಂತೆ. ಎಸ್ಥೆಟಿಕ್ ಅಂದ್ರೆ ನೀವು ಒಂದು ರಸ ಅನ್ನೋ ರೀತಿಯಲ್ಲಿ, ನಾವು ರಸ ಅಂತ ಹೇಳ್ತೀವಲ್ಲ ರಸ ಸಿದ್ಧಾಂತದಲ್ಲಿ, ಆ ರೀತಿಯಲ್ಲಿ ನೋಡಬೇಕು. ನಮ್ಮ ನಾಟಕದವರಿಗೆ ರಸ ಅನ್ನೋದು ಬಹಳ ದೊಡ್ಡ ಪದ. ನಾವಿದನ್ನ ಮಾಡೋದಿಕ್ಕಾದ್ರೆ ನಾವೇನು ಒಂದು ನಮ್ಮ ಧರ್ಮವನ್ನು ಕಾಪಾಡ್ತೀವಿ ಅಂದ್ರೆ ನಾಟಕ ರಂಗದಲ್ಲಿರೋರು ನಮ್ಮ ಧರ್ಮ ಏನಿದೆ ಅಂದ್ರೆ, ಒಳ್ಳೆ ಕೃತಿನೇ ಬಂದಿಲ್ಲ, ಯಾರು ಸರಿಯಾಗಿ ಬರೆಯೋದೇ ಇಲ್ಲ ಅಂತ ನಾವು ಮಾಡಿದ್ರೆ, ಅವ್ರು ಹೇಳಿದ್ರಲ್ಲ ರೋಹಿತ್ ಅವ್ರು ಯಾರು ಇಂಗ್ಲಿಷ್ ಅವನು ಅದರದ್ದು ಮಾಡಿದಾನೆ ಅಂತ, ಅವರೇ ಓದ್ಕೊಂಡಿದ್ದಾರೆ, ಅವ್ರು ಏನೇನು ತೀರ್ಮಾನಕ್ಕೆ ಬಂದಿದ್ದಾರೆ ನಮ್ಗೆ ಗೊತ್ತಿಲ್ಲ. ಮತ್ತೆ ಇವಾಗ ಕೇಳೋ ಅಗತ್ಯನೇ ಇಲ್ಲ. ಯಾರಿಗೆ ವ್ಯವಧಾನ ಇದೆ ಅವ್ರ ಒಪಿನಿಯನ್ನು, ಅವ್ರ ಸರ್ಟಿಫಿಕೇಟ್ ಪಡೆದು ಈ ದೇಶ ಚೆನ್ನಾಗಿದೆಯೋ ಇಲ್ಲೋ ಅಂತ ಕೇಳೋದಿಕ್ಕೆ. ಅವ್ರು ಹೆಂಗೆ ಅವರು ದೇಶ ನಡೆಸ್ತಾ ಇದ್ದಾರೆ ಈಗ ನೋಡ್ತಾ ಇದ್ದೀವಿ ನಾವು. ನಮ್ಗೆ ಏನ್ ಬೇಕು ಅವ್ರ ಸರ್ಟಿಫಿಕೇಟು? ನಮಗೆ ಯಾಕೆ ಬೇಕು ಅಂದ್ರೆ, ಈಗ ನಾನು ನನಗೆ ಬೇರೆ ಏನು ಇವ್ರು ನೋಡಿ ವಿದ್ವಾಂಸರು, ನನಗೆ ಬೇರೆ ಏನು ಗೊತ್ತಿಲ್ಲ, ಇದು ಮಾಡಕ್ಕೆ ಬರುತ್ತೆ. ಅವರು ಬರ್ದಿದ್ದನ್ನ ನೀವು ಮಾಡಿದ ಒಳ್ಳೆ ಕೆಲಸ ಅಂತ ನಾನು ಹೇಳೋದು ಅದು ಬಹಳ ಬೊಗಳೆ ಅನ್ಸುತ್ತೆ ನನಗೆ. ಒಳ್ಳೆ ಕೆಲಸ ಅಂದ್ರೆ ಏನಾದ್ರು ಮಾಡಿ ತೋರಿಸು ಅಂತ ನನ್ನ ಮನಸ್ಸಿಗೆ ನಂಗೆ ಅನ್ಸಿದೆ. ಅದಕ್ಕಾಗಿ ನಾನು ಮಾಡ್ತೀನಿ. ಇಷ್ಟೇ ಸಂಖ್ಯೆಯಲ್ಲಿ ಮೊದಲನೇ ಶೋಗೆ ದಯವಿಟ್ಟು ಬಂದು ನೋಡಿ. ನಮಸ್ಕಾರ.